ಜಗತ್ತಿನ ಹಲವಾರು ಕ್ರಿಮಿನಲ್ಗಳ ಕಥೆಗಳನ್ನು ನೀವು ಕೇಳಿರ್ತೀರಿ. ಆದರೆ ಇವತ್ತು ನಾನು ಹೇಳಿ ಹೊರಟಿರೋದು ದಕ್ಷಿಣ ಅಮೆರಿಕಾದ ಕೊಲಂಬಿಯಾದ ಈ ಕ್ರಿಮಿನಲ್ ಕಥೆಯನ್ನು. ಈತ ಕೇವಲ ಕ್ರಿಮಿನಲ್ ಆಗಿರಲಿಲ್ಲ, ಒಂದು ಸಮಯದಲ್ಲಿ ಜಗತ್ತಿನ 7ನೇ ಅತಿ ದೊಡ್ಡ ಶ್ರೀಮಂತನಾಗಿರುತ್ತಾನೆ. 1980ನೇ ದಶಕದಲ್ಲಿ ಒಟ್ಟು $25 ಬಿಲಿಯನ್ ಆಸ್ತಿಯನ್ನು ಇವನು ಹೊಂದಿರ್ತಾನೆ. ಆ ಸಮಯದಲ್ಲಿ ಕೊಲಂಬಿಯಾ ದೇಶದ GDP $39 ಬಿಲಿಯನ್ ಆಗಿರುತ್ತೆ. ಅಂದರೆ ಕೊಲಂಬಿಯಾ ದೇಶದ GDPಯ 65% ಆಸ್ತಿ ಇವನ ಹತ್ರ ಇರುತ್ತೆ. ಈತ ದುಡ್ಡನ್ನು ಎಣಿಸ್ತಾ ಇರಲಿಲ್ಲ, ತೂಕ ಮಾಡಿ ಗೋಡನಲ್ಲಿ ಇಡ್ತಿದ್ರು. ಇವನ ವರ್ಷದ ಆದಾಯದಲ್ಲಿ 10% ಇಲಿ ಕಡದೆ ಹೋಗ್ತಿತ್ತು. ಮಗಳಿಗೆ ಚಳಿ ಆಗತ್ತೆ ಅಂತೇಳಿ ಬೆಂಕಿ ಮಾಡೋಕೆ ಕಟ್ಟಿಗೆ ಇಲ್ಲದೆ ಟೈಮಲ್ಲಿ ದುಡ್ಡನ್ನು ಸುಟ್ಟು ಬೆಂಕಿ ಮಾಡಿ ಮಗಳನ್ನ ಬೆಚ್ಚಿಗೆ ಮಾಡದಂತ ಭೂಪ ಈತ. ಒಂದು ಪಾಲಿಸಿ ಇತ್ತು, ಪ್ಲಾದಾ ಆರ್ ಪ್ಲೋಮೋ ಅಂತ. ಪ್ಲಾದಾ ಅಂದ್ರೆ ಸಿಲ್ವರ್ ಅಂದ್ರೆ ಬೆಳ್ಳಿ ಅಂತ. ಅಂದ್ರೆ ನೀವು ನನ್ನ ಜೊತೆ ಸೇರ್ಕೊಂಡು ನನ್ನ ಜೊತೆ ಸಪೋರ್ಟ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಕೊಡ್ತೀನಿ. ಅಥವಾ ಪ್ಲೋಮೋ ಅಂದ್ರೆ ಇಲ್ಲ ಸಾಯ್ರಿ, ಒಂದು ನನ್ನ ಜೊತೆ ಸೇರ್ಕೊಂಡು ಕೋಆಪರೇಟ್ ಮಾಡಿ ದುಡ್ಡು ಮಾಡ್ಕೊಳ್ಳಿ, ಇಲ್ಲ ಸಾಯ್ರಿ ಅನ್ನೋದು ಇದನ್ನ ಪಾಲಿಸಿ ಆಗಿತ್ತು. ಇವನ ಇಶಾರೆ ಮೇರೆಗೆ ಅವನ ದೇಶದ ಅಧಿಕಾರಿಗಳು, ರಾಜಕಾರಣಿಗಳು, ನ್ಯಾಯಾಧೀಶರು, ಪೊಲೀಸರು ಎಲ್ಲರೂ ಅವನ ತಾಳಕ್ಕೆ ತಕ್ಕಂತೆ ಕುಣಿತಿದ್ರು. ಅವನ ಮಾತಿಗೆ, ಅವನ ಕಾರ್ಯ ಚಟುವಟಿಕೆಗಳಿಗೆ ಯಾರು ವಿರೋಧ ಮಾಡ್ತಿದ್ರು ಅವ್ರನ್ನ ಮುಲಾಜಿಲ್ಲದೆ ತಲೆಗೊಂಡಿಡ್ತಿದ್ದ. ಅವನ ಆಯುಷ್ಯದಲ್ಲಿ ಸರಿಸುಮಾರು 4,000 ಜನರಷ್ಟು ಜೀವವನ್ನು ತೆಗೆದಿರ್ತಾನೆ. ಅದರಲ್ಲಿ ಸರಿಸುಮಾರು 600 ಜನಗಳು ಪೊಲೀಸರಾಗಿರ್ತಾರೆ. ಒಂದು ಟೈಮ್ನಲ್ಲಿ ಈತನಿಗೆ ಜೈಲ್ ಶಿಕ್ಷೆ ಆದಾಗ ಇವನೊಂದು ಕಂಡೀಷನ್ ಆಗ್ತಾನೆ. ಅದೇನಂದ್ರೆ ತಾನೇ ನಿರ್ಮಿಸಿದ ಜೈಲಿನಲ್ಲಿ ತನ್ನನ್ನು ಇಡಬೇಕು ಅಂತೇಳಿ. ಅಷ್ಟೇ ಅಲ್ಲದೆ ಜೈಲನ್ನು ಕಾಯೋಕಿರುವಂತ ಗಾರ್ಡ್ಸ್ಗಳು ತನ್ನ ಜನನೇ ಆಗಿರ್ಬೇಕು ಅನ್ನೋ ಒಂದು ಕಂಡೀಷನ್ ಅನ್ನು ಹಾಕ್ತಾನೆ. ಈತನ ಹೆಸರು ಪ್ಯಾಬ್ಲೋ ಎಮಿಲಿಯಾ ಎಸ್ಕೋಬಾರ್ ಗವೀರಿಯಾ ಅಂತ. ಶಾರ್ಟ್ ಫಾರ್ಮ್ ಅಲ್ಲಿ ಪ್ಯಾಬ್ಲೋ ಎಸ್ಕೋಬಾರ್. ಡಿಸೆಂಬರ್ 1, 1949ರಲ್ಲಿ ಕೊಲಂಬಿಯಾ ದೇಶದಲ್ಲಿ ಈತನ ಜನನ ಆಗುತ್ತೆ. ತಂದೆ ಒಬ್ಬರು ಸಾಮಾನ್ಯ ಕೃಷಿಕರು, ತಾಯಿ ಶಿಕ್ಷಕಿ ಆಗಿರ್ತಾರೆ. ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಕೊಲಂಬಿಯಾ ದೇಶದ ಮೆಡೆಲಿನ್ನಲ್ಲಿ ಪೂರ್ತಿಗೊಳಿಸ್ತಾನೆ. ಆಮೇಲೆ ಶಿಕ್ಷಣವನ್ನ ಮುಂದುವರ್ಸೋಕೆ ಹಣಕಾಸಿನ ತೊಂದರೆ ಆಗುತ್ತೆ. ಶಿಕ್ಷಣವನ್ನು ಅಲ್ಲಿಗೆ ಮೊಟಕುಗೊಳಿಸ್ತಾನೆ. ಬಾಲ್ಯದಲ್ಲಿ ಈತನಿಗೆ ಲಾಯರ್ ಆಗಬೇಕು ಇಲ್ಲ ರಾಜಕಾರಣಿ ಆಗಬೇಕು ಅನ್ನೋ ಒಂದು ಕನಸಿರುತ್ತೆ. ಯಾವಾಗ ಶಿಕ್ಷಣವನ್ನು ಬಿಟ್ಟು ದುಡಿಮೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗ ಅವಂಗೊಂದು ಅರಿವಾಗುತ್ತೆ. ಅದೇನಂದ್ರೆ ಜಗತ್ನಲ್ಲಿ ಎಲ್ಲದಕ್ಕಿಂತ ದೊಡ್ಡದು ದುಡ್ಡು. ದುಡ್ಡಿದ್ರೆ ನಾವು ಲಾಯರನ್ನು ಖರೀದಿ ಮಾಡಬಹುದು, ರಾಜಕಾರಣಿಗಳನ್ನು ಖರೀದಿ ಮಾಡಬಹುದು, ಎಲ್ಲವನ್ನ ಖರೀದಿ ಮಾಡಬಹುದು. ಆದ್ರಿಂದ ಎಲ್ಲಕ್ಕಿಂತ ದೊಡ್ಡದು ದುಡ್ಡು. ಆದ್ರಿಂದ ನಾನು ದುಡ್ಡು ಮಾಡಬೇಕು ಅನ್ನೋ ಒಂದು ಹಠಕ್ಕೆ ಬೀಳ್ತಾನೆ. ದುಡ್ಡು ಮಾಡೋದಕ್ಕೆ ಅವನಿಗೆ ಯಾವ ದಾರಿ ಅನ್ನೋದು ಇರಲಿಲ್ಲ, ನಿರ್ದಿಷ್ಟವಾಗಿ ಇದೇ ದಾರಿ ಅಂತ ಇರಲಿಲ್ಲ. ಬಹಳ ಬೇಗ ದುಡ್ಡಾಗೋದು ಇದ್ದಿದ್ದು ಒಂದು ಕ್ರೈಮ್ನಲ್ಲಿ. ತನ್ನ ಸಹೋದರ ಗುಸ್ತಾವೋ ಗವೀರಿಯ ಜೊತೆ ಸೇರ್ಕೊಂಡು ಕ್ರೈಮ್ ಜಗತ್ತಿಗೆ ಕಾಲಿಡ್ತಾನೆ. ಕ್ರೈಮ್ ಜಗತ್ತಿಗೆ ಕಾಲಿಟ್ಟಾಗ ಅವನು ಒಂದು ತನಗೆ ತಾನು ಚಾಲೆಂಜ್ ಹಾಕೊಳ್ತಾನೆ. ಅದೇನಂದ್ರೆ 25ನೇ ವರ್ಷದೊಳಗೆ ತಾನು ಕೋಟ್ಯಾಧಿಪತಿ ಆಗ್ಬೇಕು, ಅದಾಗಿಲ್ಲ ಅಂದ್ರೆ ತಾನು ಸೂಸೈಡ್ ಮಾಡ್ಕೊಬಿಡ್ಬೇಕಂತ. ಅಂದ್ರೆ ಅಷ್ಟು ಹಠಕ್ಕೆ ಬೀಳ್ತಾನೆ, ತನಗೆ ತಾನೇ ಟಾರ್ಗೆಟ್ ಹಾಕೊಳ್ತಾನೆ. ತಮ್ಮನ ಜೊತೆ ಸೇರ್ಕೊಂಡು ಸಣ್ಣ ಪುಟ್ಟ ಇಲ್ಲಿಗಲ್ ಕೆಲಸಗಳು, ಕ್ರೈಮ್ಗಳನ್ನ ಮಾಡೋಕೆ ಶುರು ಮಾಡ್ತಾನೆ. ಡೂಪ್ಲಿಕೇಟ್ ಎಜುಕೇಶನ್ ಸರ್ಟಿಫಿಕೇಟ್ಗಳನ್ನ ಸೇಲ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಟೇಪ್ ರೆಕಾರ್ಡರ್ಗಳನ್ನ ಕದ್ದು ಮಾರಾಟ ಮಾಡೋದನ್ನ ಶುರು ಮಾಡ್ತಾರೆ. ಅದರಿಂದ ಚಿಕ್ಕ ಪುಟ್ಟ ದುಡ್ಡು ಬರ್ತಾ ಇತ್ತು, ದುಡ್ಡನ್ನ ನೋಡ್ತಾ ಇದ್ರು. ಆ ಟೈಮಿಗೆ ಆ ದುಡಿಮೆ ಸಾಕಾಗ್ತಿರ್ಲಿಲ್ಲ. ಸ್ವಲ್ಪ ದೊಡ್ಡ ಕ್ರೈಮ್ ಮಾಡಬೇಕಂತ ವಿಚಾರ ಬರುತ್ತೆ. ಆವಾಗ ಶುರು ಮಾಡ್ತಾರೆ ಕಾರ್ಗಳನ್ನ ಕಳ್ತನ ಮಾಡೋದು, ಕಾರ್ಗಳನ್ನ ಕದ್ದು ಅದರ ಸ್ಪೇರ್ ಪಾರ್ಟ್ಸ್ಗಳನ್ನ ಕಿತ್ತು ಮಾರಾಟ ಮಾಡೋದು, ದುಡ್ಡಿದ್ದವ್ರನ್ನ ಕಿಡ್ನಾಪ್ ಮಾಡಿ ಅವರಿಂದ ದುಡ್ಡನ್ನ ಸುಲಿಗೆ ಮಾಡೋದು. ಅದೇ ರೀತಿ 1971ರಲ್ಲಿ ದೇಶದ ಒಂದು ದೊಡ್ಡ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿ ಆತನಿಂದ ಹಣವನ್ನು ಸುಲಿಗೆ ಮಾಡಿ ಕೊಲೆ ಮಾಡಿಬಿಡ್ತಾನೆ. ಇದಾದ ನಂತರ ದೇಶಾದ್ಯಂತ ಬಹಳ ದೊಡ್ಡ ಸುದ್ದಿ ಆಗುತ್ತೆ. ಪ್ಯಾಬ್ಲೋ ಎಸ್ಕೋಬಾರ್ ಅನ್ನೋ ಹೆಸರು ದೇಶಾದ್ಯಂತ ಓಡಾಡುತ್ತೆ. ಪೊಲೀಸರ ಲೀಸ್ಟ್ ಅಲ್ಲಿ ಇವನ ಹೆಸರು ಟಾಪ್ ಅಲ್ಲಿ ಇರುತ್ತೆ. ದೇಶದಲ್ಲಿರೋ ಎಲ್ಲಾ ಕ್ರಿಮಿನಲ್ಗಳ ಬಾಯಲ್ಲಿ ಪ್ಯಾಬ್ಲೋ ಎಸ್ಕೋಬಾರ್ ಹೆಸರು ಓಡಾಡ್ತಾ ಇರುತ್ತೆ. ಅದೇ ರೀತಿ ಪೊಲೀಸರು ಕಣ್ ತಪ್ಪಿಸ್ಕೊಂಡು ಇವನ ಕೃತ್ಯಗಳನ್ನ ಮುಂದುವರಿಸ್ತಾ ಇರ್ತಾನೆ. 1974ರಲ್ಲಿ ಒಂದು ಕಾರ್ ಕಳ್ಳತನ ಕೇಸಲ್ಲಿ ಈತನನ್ನ ಜೈಲಿಗೆ ಹಾಕ್ತಾರೆ. ಜೈಲಲ್ಲಿ ಇದ್ದಾಗ ಈತ ಪೊಲೀಸರಿಗೆ ಲಂಚ ಕೊಡೋದು ಹೇಗೆ, ಲಂಚ ಕೊಡೋ ಬೇರೆ ಬೇರೆ ದಾರಿಗಳನ್ನು ತಿಳ್ಕೊಳ್ತಾನೆ. ಅದೇ ರೀತಿ ಪೊಲೀಸರು ಮತ್ತು ಜೈಲಿನ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಆತ ಜೈಲಿಂದ ಹೊರಗೆ ಬರ್ತಾನೆ. ಜೈಲಿಂದ ಹೊರಗೆ ಬಂದ್ಮೇಲೆ ಆತನಿಗೆ ಕಣ್ಣು ಬಿದ್ದಿದ್ದು ಕೊಕೇನ್. ಸಣ್ಣ ಪುಟ್ಟ ಕಾರ್ ಕಳ್ಳತನ, ಎಕ್ಸ್ಟಾರ್ಷನ್,
ಸುಲಿಗೆಗಳನ್ನ ಮಾಡ್ತಾ ಇದ್ದವನಿಗೆ ಕೊಕೇನ್ ಕಣ್ಣಿಗೆ ಬೀಳುತ್ತೆ. ಡ್ರಗ್ಸ್ ಮಾಫಿಯಾಕ್ಕೆ ಕಾಲಿಡ್ತಾನೆ. ಅದರಲ್ಲಿರೋಷ್ಟು ದುಡ್ಡು ಬೇರೆ ಯಾವುದರಲ್ಲೂ ಇಲ್ಲ ಅನ್ನೋದನ್ನ ಅರ್ಥಕೊಳ್ತಾನೆ. ಮೊದಲು ಈತ ಬೇರೆ ಪೆಡ್ಲರ್ಗಳ ಕೈ ಕೆಳಗೆ ಕೆಲಸ ಮಾಡ್ತಾನೆ. ಆ ಸಮಯದಲ್ಲಿ ಅವನು ಆ ಡ್ರಗ್ಸ್ ಜಗತ್ತಿನ ಒಳ ಹೊರಗನ್ನ ಪೂರ್ತಿ ಸ್ಟಡಿ ಮಾಡ್ತಾನೆ. ಪ್ಲಸ್ ಒಂದಿಷ್ಟು ಕಾಂಟ್ಯಾಕ್ಟ್ಗಳನ್ನು, ಆ ನೆಟ್ವರ್ಕ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಬೇರೆಯವರ ಕೈಗಳಿಗೆ ಕೆಲಸ ಮಾಡಿದ್ರೆ ಬಹಳ ದುಡ್ಡು ಮಾಡೋಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಬೇರೆಯವರ ಕೈಗಳಿಗೆ ಕೆಲಸ ಮಾಡೋದನ್ನು ಬಿಟ್ಟು ಸ್ವಂತ ಡ್ರಗ್ ಕಾರ್ಟೆಲ್ ಅನ್ನ ಪ್ರಾರಂಭ ಮಾಡ್ತಾನೆ ಕೊಲಂಬಿಯಾದ ಮೆಡಲಿನ್ನಲ್ಲಿ. 1970ನೇ ದಶಕದಲ್ಲಿ ಅಮೆರಿಕ ದೇಶಕ್ಕೆ ಸಪ್ಲೈ ಆಗುವಂತ ಮೇಜರ್ ಅಮೌಂಟ್ ಆಫ್ ಡ್ರಗ್ಸ್ ಹೋಗ್ತಾ ಇದ್ದಿದ್ದು ಕೊಲಂಬಿಯಾ ದೇಶದಿಂದ. ಇದನ್ನೆಲ್ಲ ಗಮನಿಸಿದ ಪ್ಯಾಬ್ಲೋ ಎಸ್ಕೋಬಾರ್ ಆ ಟೈಮ್ನಲ್ಲಿ ಕೊಲಂಬಿಯಾ ದೇಶದ ಅತಿ ದೊಡ್ಡ ಡ್ರಗ್ ಪೆಡ್ಲರ್ನನ್ನ ಸಾಯಿಸ್ಬಿಡ್ತಾನೆ. ಇದರಿಂದ ದೇಶಾದ್ಯಂತ ಮತ್ತವನ ಹೆಸರು ದೊಡ್ಡದಾಗುತ್ತೆ. ಉಳಿದ ಡ್ರಗ್ಗಿನ ಕಾರ್ಟೆಲ್ಗಳವರಿಗೆ ಇವನ್ ಮೇಲೆ ಕಣ್ ಬೀಳುತ್ತೆ. ಇವನ್ ಕಂಡ್ರೆ ಭಯ ಶುರುವಾಗುತ್ತೆ. ಆ ಸಮಯದಲ್ಲಿ ಇವನ್ ಯಾವ್ಯಾವ ರೀತಿಯಿಂದ ಸ್ಮಗ್ಲಿಂಗ್ ಮಾಡ್ತಿದ್ದ ಅಂದ್ರೆ, ಡ್ರಗ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದ ಅಂದ್ರೆ ಕಾರಿನ ಟೈರ್ಗಳು, ಮೀನಿನ ಹೊಟ್ಟೆಯಲ್ಲಿ ಏರೋಪ್ಲೇನಿನ ಟೈರ್ಗಳನ್ನು ಸಹಿತ ಬಿಟ್ಟಿಲ್ಲ. ಅವೆಲ್ಲದರ ಮೂಲಕ ಡ್ರಗ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದ. ಎಲ್ಲ ರಾಜಕಾರಣಿಗಳು, ಪೊಲೀಸರು, ಅಧಿಕಾರಿಗಳು ಎಲ್ಲರಿಗೂ ಕೇಳದಷ್ಟು ಲಂಚ ಕೊಟ್ಟು ಸೇಫ್ ಆಗ್ತಿದ್ದ. ಡ್ರಗ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಹಿಡಿದು ಪ್ಯಾಕೇಜಿಂಗ್ ಇಂದ ಟ್ರಾನ್ಸ್ಪೋರ್ಟೇಷನ್ ವರೆಗೆ ಸಂಪೂರ್ಣ ಜವಾಬ್ದಾರಿಯನ್ನ ಈತನ ನಿರ್ವಹಿಸಿದ್ದ. ಅಮೆರಿಕಕ್ಕೆ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಇವನ ಸಾಮ್ರಾಜ್ಯ ಬೆಳೀತಾ ಹೋದಾಗೆ ಸ್ವಂತ ವಿಮಾನಗಳನ್ನು ಖರೀದಿ ಮಾಡ್ತಾನೆ, ಸ್ವಂತ ಸಬ್ಮರೀನ್ಗಳನ್ನು ಖರೀದಿ ಮಾಡ್ತಾನೆ. ಅದರ ಉದ್ದೇಶ ಏನು? ಕೇವಲ ಡ್ರಗ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಮಾತ್ರ. ಇಷ್ಟೆಲ್ಲ ಇದ್ರೂ ಅವನ ಒಂದು ಸ್ವಭಾವ ಏನಂದ್ರೆ, ಸ್ವತಃ ಅವನು ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇರಲಿಲ್ಲ. ಇದರಿಂದ ಉಳಿದ ಡ್ರಗ್ ಕಾರ್ಟೆಲ್ ಮೆಂಬರ್ಗಳಿಗೆ ಅವನ ಮೇಲೆ ಒಂದು ನಂಬಿಕೆ ಬರೋಕೆ ಸ್ಟಾರ್ಟ್ ಆಯಿತು. ದೇಶಾದ್ಯಂತ ಇರುವಂತಹ ಕರಪ್ಟ್ ರಾಜಕಾರಣಿಗಳು, ಪೊಲೀಸರಿಗೆ ಈತನ ಲಂಚವನ್ನು ತಿನ್ಕೊಂಡು ಇರುವಂತ ಪರಿಸ್ಥಿತಿ ಬಂತು. ಈತನ ಸಾಮ್ರಾಜ್ಯ ಬೆಳೀತಾ ಇತ್ತು, ಬಿಸ್ನೆಸ್ ಬಹಳ ಚೆನ್ನಾಗಿ ನಡೀತಾ ಇತ್ತು. ಅದೇ ವರ್ಷ ಅಂದ್ರೆ ಅದೇ ಸಮಯದಲ್ಲಿ ಮಾರ್ಚ್ 1974ರಲ್ಲಿ ತನ್ನ ಗರ್ಲ್ ಫ್ರೆಂಡ್ ಆದ ಮಾರಿಯಾ ವಿಕ್ಟೋರಿಯಾನ್ನ ಮದುವೆ ಆಗ್ತಾನೆ. ಆದರೆ ಆ ಸಂಭ್ರಮ ಬಹಳ ದಿನ ಉಳಿಲಿಲ್ಲ. ಅದೇ ವರ್ಷ ಅಂದ್ರೆ ಜೂನ್ ಅಲ್ಲಿ 1976 ಜೂನ್ರಲ್ಲಿ ಕೊಲಂಬಿಯಾ ಇಂಟೆಲಿಜೆನ್ಸ್ ಅವರು ಇವನ ಅಡ್ಡೆಗಳ ಮೇಲೆ ದಾಳಿ ಮಾಡ್ತಾರೆ. ಆ ಸಮಯದಲ್ಲಿ ಸಿಕ್ಕಿದ್ದು ಕಾರಿನ ಟೈರ್ನಲ್ಲಿ, ವಿಮಾನಗಳ ಟೈರ್ನಲ್ಲಿ ಈತನ ಗೋಡಲ್ಗಳಲ್ಲಿ ಸಿಕ್ಕಿದ್ದು ಕ್ವಿಂಟಾಲ್ ಗಟ್ಟಲೆ ಡ್ರಗ್ಸ್ಗಳು. ರೈಡ್ ಮಾಡಿ ಆತನನ್ನು ಜೈಲಿಗೆ ಹಾಕ್ತಾರೆ. ಆದರೆ ಯಥಾ ಪ್ರಕಾರ ಆತ ಅಲ್ಲಿರೋ ಕರಪ್ಟ್ ಅಧಿಕಾರಿಗಳಿಗೆ, ಇನ್ಕ್ಲೂಡಿಂಗ್ ನ್ಯಾಯಾಧೀಶರುಗಳಿಗೂ ಸೇರಿ ಲಂಚವನ್ನ ಕೊಟ್ಟು ಜೈಲಿಂದ ಹೊರಗೆ ಬರ್ತಾನೆ. ಜೈಲಿಂದ ಹೊರಗೆ ಬಂದವನೇ ಇವನು ಮಾಡಿದಂಥ ಫಸ್ಟ್ ಕೆಲಸ ಅಂದ್ರೆ, ಅವನನ್ನ ಜೈಲಿಗೆ ಸೇರಿಸಿದಂತ ಆ 2 ಇಂಟೆಲಿಜೆನ್ಸ್ ಆಫೀಸರ್ಸ್ಗಳನ್ನ ಕೊಲೆ ಮಾಡಿಬಿಡ್ತಾನೆ. ಇದರಿಂದ ಜಗತ್ತಿಗೆ ಒಂದು ವಿಷಯವನ್ನ ಪ್ರೂವ್ ಮಾಡ್ತಾನೆ. ಅದೇನಂದ್ರೆ, ಇವೊಂದೇ ಪಾಲಿಸಿ ಆದಂತ ಪ್ಲಾದಾ ಅವರ್ ಪ್ಲೋಮೋ ಅಂತ. ಅಂದ್ರೆ ನನ್ನ ಜೊತೆ ಸೇರ್ಕೊಂಡು ಕೋಆಪರೇಟ್ ಮಾಡಿ ನಿಮಗೆ ಬೇಕಾದಷ್ಟು ಹಣವನ್ನ ಮಾಡ್ಕೊಳ್ಳಿ, ಅದಿಲ್ಲ ಅಂದ್ರೆ ಸಾಯಿರಿ ಅನ್ನೋದನ್ನ ಜಗತ್ತಿಗೆ ಒಂದು ಸಂದೇಶವನ್ನ ಕಳಿಸ್ತಾನೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ತನ್ನ ಸಾಮ್ರಾಜ್ಯವನ್ನ ಇನ್ನೂ ದೊಡ್ಡದಾಗಿ ಬೆಳೆಸೋಕೆ ಬಹಮಾಸ್ ಹತ್ರ ಒಂದು ಇಡೀ ದ್ವೀಪವನ್ನು ಖರೀದಿ ಮಾಡ್ತಾನೆ. ಅದರ ಹೆಸರು ನೋರ್ಮಾನ್ಸ್ ಅಂತ. ನೋರ್ಮಾನ್ಸ್ ಅನ್ನೋ ದ್ವೀಪವನ್ನು ಖರೀದಿ ಮಾಡ್ತಾನೆ. ಅದರಲ್ಲಿ 1 ಕಿಲೋಮೀಟರ್ ಅಷ್ಟು ಉದ್ದದ ಏರ್ ಸ್ಟ್ರಿಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾನೆ, ಅಂದ್ರೆ ರನ್ವೇ. ಅಲ್ಲಿ ತನ್ನ ಸ್ವಂತಕ್ಕೆ ಒಂದು ಏರ್ಪೋರ್ಟ್ ಅನ್ನ ಮಾಡ್ಕೊಳ್ತಾನೆ. ಒಂದಿಷ್ಟು ವಿಮಾನಗಳನ್ನು ಖರೀದಿ ಮಾಡ್ತಾನೆ, ಹಲವಾರು ಕಾರ್ಗಳನ್ನು ಖರೀದಿ ಮಾಡ್ತಾನೆ, ಸಬ್ಮರೀನ್ಗಳನ್ನು ಖರೀದಿ ಮಾಡ್ತಾನೆ, ಒಂದು ದೊಡ್ಡ ಮನೆಯನ್ನ ಕಟ್ತಾನೆ. ಡ್ರಗ್ಸ್ಗಳನ್ನು ಸ್ಟೋರೇಜ್ ಮಾಡೋದಕ್ಕೆ ದೊಡ್ಡ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಅನ್ನ ಸಹಿತ ಕಟ್ತಾನೆ. ಅವನ ದ್ವೀಪವನ್ನು ಖರೀದಿ ಮಾಡೋಕೆ ಒಂದು ಕಾರಣ ಇತ್ತು. ಕೊಲಂಬಿಯಾದಿಂದ ಅಮೆರಿಕ ಸ್ವಲ್ಪ ದೂರ ಆಗ್ತಿತ್ತು. ಅದೇ ಈ ದ್ವೀಪದಿಂದ, ನೋರ್ಮಾನ್ಸ್ ದ್ವೀಪದಿಂದ ಅಮೆರಿಕದ ಫ್ಲೋರಿಡಾ ಸ್ವಲ್ಪ ಹತ್ರ ಆಗ್ತಿತ್ತು. ಅವನಿಗೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ದ್ವೀಪವನ್ನು ಅವನ ಹೆಡ್ ಆಫೀಸ್ ಆಗಿ ಮಾಡ್ಕೊಳ್ತಾನೆ. ಇಷ್ಟೆಲ್ಲ ಮಾಡಿದವನು ಕೊಲಂಬಿಯಾದ ಉಳಿದ ಡ್ರಗ್ ಕಾರ್ಟೆಲ್ಗಳಿಗೆ ಒಂದು ಆಫರ್ ಅನ್ನ ಕೊಡ್ತಾನೆ. ನೀವೆಲ್ಲರೂ ನನ್ನ ಮುಖಾಂತರ ಡ್ರಗ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ನಿಮಗೆ ನಮ್ಮ ದೇಶದಲ್ಲಿ ಕಂಪ್ಲೀಟ್ ಪೊಲೀಸರಿಂದ ಸೆಕ್ಯೂರಿಟಿ ಪ್ಲಸ್ ಕಾನೂನಿಂದ ಸೆಕ್ಯೂರಿಟಿ ಅಂತ ತಾನು ಕೊಡ್ತೀನಿ ಅಂತ. ಅವನ ಮಾತನ್ನ ನಂಬಿಕೊಂಡು ಉಳಿದ ಎಲ್ಲಾ ಪೆಡ್ಲರ್ಗಳು ಅವನ ಮೂಲಕನೇ ಡ್ರಗ್ ಅನ್ನ ಹೊರಗಡೆ ಸಪ್ಲೈ ಮಾಡೋಕೆ ಪ್ರಾರಂಭ ಮಾಡ್ತಾರೆ. ಆ ಸಮಯದಲ್ಲಿ ಅಮೆರಿಕ ದೇಶಕ್ಕೆ ಸಪ್ಲೈ ಆಗ್ತಾ ಇದ್ದ 80% ಡ್ರಗ್ಸ್ ಅನ್ನ ಇದೇ ಪ್ಯಾಬ್ಲೋ ಎಸ್ಕೋಬಾರ್ ಮುಖಾಂತರ ಹೋಗ್ತಿತ್ತು. ವ್ಯವಹಾರ ಜಾಸ್ತಿ ಆಯಿತು, ಸಾಮ್ರಾಜ್ಯ ಬೆಳೀತು, ದುಡ್ಡು ಹೇರಳವಾಗಿ ಬರೋಕೆ ಸ್ಟಾರ್ಟ್ ಆಯಿತು. ಒಂದು ಅಂದಾಜಿನ ಪ್ರಕಾರ ಆ ಸಮಯದಲ್ಲಿ ಆತ ವಾರಕ್ಕೆ $420 ಬಿಲಿಯನ್ ಹಣವನ್ನ ಟ್ರಾನ್ಸಾಕ್ಷನ್ ಮಾಡ್ತಿದ್ದ.
ಅಂದ್ರೆ ಹತ್ರ 35,000 ಕೋಟಿ ರೂಪಾಯಿಗಳು. ಆತನಿಗೆ ಒಂದು ತಿಂಗಳಿಗೆ ಹಣವನ್ನ ಕಟ್ಟಿಡ್ಲಿಕ್ಕೆ 1.5 ಇಂದ 2 ಲಕ್ಷ ರೂಪಾಯಿ ಅಷ್ಟು ರಬ್ಬರ್ ಬ್ಯಾಂಡ್ಗಳು ಬೇಕಾಗ್ತಿತ್ತು. ಅದರಲ್ಲಿ $420 ಬಿಲಿಯನ್ ಅಂದ್ರೆ ಸರಿಸುಮಾರು 2,000 ಕೋಟಿಗಳಷ್ಟು ದುಡ್ಡು ವಾರ್ಷಿಕವಾಗಿ ಇಲಿ ತಿಂದು ಹೋಗ್ತಿತ್ತು. ಹೇರಳವಾಗಿ ದುಡ್ಡು ಬರೋಕೆ ಪ್ರಾರಂಭ ಆಯಿತು. ಬಂದಿದ್ದ ದುಡ್ಡನ್ನೆಲ್ಲ ಕಾರುಗಳು, ಬಂಗ್ಲೆಗಳು, ಬಿಲ್ಡಿಂಗ್ಗಳು ಇಂಥದ್ರಲ್ಲಿ ಇನ್ವೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಕೊಲಂಬಿಯಾದ ಮೆಡೆಲಿನ್ನಲ್ಲಿ ಒಂದು ದೊಡ್ಡ ಮನೆಯನ್ನ ಕಟ್ತಾನೆ. ಆ ಮನೆ ಇರೋ ಜಾಗದ ಕ್ಷೇತ್ರ 7,000 ಎಕರೆಗಳಷ್ಟು. ಹಲವಾರು ಕೃತಕ ಸರೋವರಗಳು, ಆರ್ಟಿಫಿಷಿಯಲ್ ಲೇಕ್ಸ್, ಲೆಕ್ಕವಿಲ್ಲದಷ್ಟು ಸ್ವಿಮ್ಮಿಂಗ್ ಪೂಲ್ಗಳು, ಟೆನ್ನಿಸ್ ಕೋರ್ಟ್, ಫುಟ್ಬಾಲ್ ಕೋರ್ಟ್, ಬುಲ್ ಫೈಟಿಂಗ್ ಯಾರ್ಡ್, ಇದಷ್ಟೇ ಅಲ್ಲದೆ ಸ್ವಂತ ಪ್ರೈವೇಟ್ ಝೂ ಸಹ ಹೊಂದಿದ್ದ. ಇಡೀ ಜಗತ್ತಿನಾದ್ಯಂತ ಇರುವಂತ ಎಲ್ಲಾ ಜಾತಿಯ ಎಲ್ಲಾ ವಿಧದ ಪ್ರಾಣಿಗಳನ್ನ ತನ್ನ ಝೂದಲ್ಲಿ ಸಾಕೊಂಡಿದ್ದ. ಕೊಲಂಬಿಯಾ ದೇಶದಲ್ಲಿ ಸಿಗದೇ ಇರುವಂತ ಪ್ರಾಣಿಗಳನ್ನ ತಂದೆ ಸ್ವಂತ ವಿಮಾನದಲ್ಲಿ ಹೊರ ದೇಶಗಳಿಂದ ಸ್ಮಗಲ್ ಮಾಡ್ತಿದ್ದ. ದುಡ್ಡಿನ ಮದ ಯಾವ ರೇಂಜಿಗೆ ತಲೆಗೇರಿತ್ತು ಅಂದ್ರೆ ತಾನು ಏನು ಮಾಡಿದ್ರೂ ಸರಿ ಅನ್ನೋ ಒಂದು ಮೆಂಟಾಲಿಟಿಗೆ ಬಂದಿದ್ದ. ಆತನ ಬಾಲ್ಯದ ಕನಸಾಗಿದ್ದಂಥದ್ದು ರಾಜಕಾರಣಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡ್ತಾನೆ. ಕಾರಣ ಬೇರೆ ಏನೂ ಅಲ್ಲ, ರಾಜಕೀಯಕ್ಕೆ ಬಂದು ಅಧಿಕಾರವನ್ನ ಪಡೆದ್ರೆ ಪೊಲೀಸರಿಂದ ರಕ್ಷಣೆ ಸಿಗುತ್ತೆ, ಶಿಕ್ಷೆಗಳಿಂದ ಪಾರಾಗಬಹುದು, ಕಾನೂನುಗಳನ್ನು ತಾನೇ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಒಂದಾಗಿರುತ್ತೆ. ಅದರ ಬುನಾದಿಯಾಗಿ ಸಾಮಾಜಿಕ ಕೆಲಸಗಳನ್ನು ಮಾಡೋಕೆ ಪ್ರಾರಂಭ ಮಾಡ್ತಾನೆ. ಬಡವರಿಗೆ ಮನೆಗಳು, ಶಾಲೆಗಳು, ಹಾಸ್ಪಿಟಲ್ಸ್, ಚರ್ಚ್ ಇತ್ಯಾದಿ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾನೆ. ಬಡವರಿಗೆ ಬಹಳ ಸಹಾಯ ಮಾಡ್ತಾನೆ. ಅವನ ಕ್ಷೇತ್ರದಲ್ಲಿ ಅವನು ರಾಬಿನ್ ಹುಡ್ ಅಂತ ಫೇಮಸ್ ಆಗ್ತಾನೆ ದೇಶದಲ್ಲಿ. ಕೊನೆಗೂ 1982 ನವೆಂಬರ್ನಲ್ಲಿ ಕೊಲಂಬಿಯಾ ದೇಶದ ಪಾರ್ಲಿಮೆಂಟಿಗೆ ಎಲೆಕ್ಷನ್ನಿಗೆ ನಿಲ್ತಾನೆ ಹಾಗೂ ಆಯ್ಕೆಯಾಗಿ ಬರ್ತಾನೆ. ಜಗತ್ತೆಲ್ಲ ಆಶ್ಚರ್ಯ ಪಡುತ್ತೆ. ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಕ್ರಿಮಿನಲ್ ಒಬ್ಬ ಕೊಲಂಬಿಯಾ ದೇಶದ ಪಾರ್ಲಿಮೆಂಟ್ ಮೆಂಬರ್ ಆಗಿರೋದ್ರಿಂದ ಜಗತ್ತು ಆಶ್ಚರ್ಯ ಪಡುತ್ತೆ. ಒಬ್ಬ ಕ್ರಿಮಿನಲ್ ಒಂದು ದೇಶದ ಪಾರ್ಲಿಮೆಂಟ್ ಮೆಂಬರ್ ಆಗಿರೋದು ಜಾಗತಿಕ ಲೀಡರ್ಗಳಿಗೆ ಇಷ್ಟ ಇರಲಿಲ್ಲ. ಒಂದು ಟೈಮ್ನಲ್ಲಿ ಸ್ಪೇನ್ ದೇಶಕ್ಕೆ ಕೊಲಂಬಿಯಾ ದೇಶದ ರೆಪ್ರೆಸೆಂಟೇಟಿವ್ ಆಗಿ ಹೋಗ್ತಾನೆ. ಮಜಾ ಅಂದ್ರೆ ಸ್ಪೇನ್ ದೇಶಕ್ಕೆ ಕಳಿಸ್ತಾ ಇರೋ 90% ಡ್ರಗ್ಸ್ಗಳು ಈತನಿಂದಲೇ ಹೋಗ್ತಾ ಇತ್ತು. ಅದೇ ದೇಶಕ್ಕೆ ಆತ ದೇಶದ ರೆಪ್ರೆಸೆಂಟೇಟಿವ್ ಆಗಿ ಹೋಗ್ತಾನೆ. ಈತನ ಅಧಿಕಾರದ ಆಸೆ ಇಷ್ಟಕ್ಕೆ ನಿಲ್ಲಿಲ್ಲ. ದೇಶದ ಪ್ರೆಸಿಡೆಂಟ್ ಆಗ್ಬೇಕಂತ ಹೋಗ್ತಾನೆ. ಪ್ರೆಸಿಡೆಂಟ್ ಆಗೋದಿರ್ಲಿ, ಮುಂದಿನ ದಿನದಲ್ಲಿ ಆತನ ಹತ್ರ ಪಾರ್ಲಿಮೆಂಟ್ ಮೆಂಬರ್ಶಿಪ್ ಅನ್ನು ಉಳಿಸ್ಕೊಳ್ಳೋಕೆ ಆಗೋದಿಲ್ಲ. ಆ ದೇಶದ ವಿರೋಧ ಪಕ್ಷದ ನಾಯಕರಾದಂತಹ ರೋಡ್ರಿಗೋ ಲಾರಾ ಬೊನೆಲಿ ಅವರು ಈತನ ವಿರುದ್ಧ ಇರುವಂತ ಅಷ್ಟು ಕ್ರಿಮಿನಲ್ ರೆಕಾರ್ಡ್ಗಳನ್ನ ಸಾಕ್ಷಿ ಸಮೇತ ಪಬ್ಲಿಕ್ ಮುಂದೆ ಇಡ್ತಾನೆ. ಇದರ ಮುಂದೆ ಎನ್ಕ್ವೈರಿಗಳು ಸ್ಟಾರ್ಟ್ ಆಗುತ್ತೆ. ಮಾಧ್ಯಮಗಳು ಪಬ್ಲಿಕ್ನಲ್ಲಿ ಪ್ಯಾಬ್ಲೋ ಎಸ್ಕೋಬಾರ್ನನ್ನ ಪ್ರಶ್ನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ 1984 ಜನವರಿಯಲ್ಲಿ ಈತ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತಾನೆ. ಅದರ ನಂತರದಲ್ಲಿ ಕೊಲಂಬಿಯಾ ಸರ್ಕಾರಕ್ಕೆ ಈತನ ಮೇಲೆ ಕ್ರಮಗಳನ್ನು ಕೈಗೊಳ್ಳೋದು ಅನಿವಾರ್ಯ ಆಗುತ್ತೆ. ಈತನ ಮೇಲೆ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸ್ತಾರೆ. ಅಷ್ಟೇ ಅಲ್ಲದೆ ಅಮೆರಿಕಾದ ಜೊತೆ ಸೇರ್ಕೊಂಡು ಎಕ್ಸ್ಟ್ರಾಡಿಕ್ಷನ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡ್ತಾರೆ. ಯಾಕೆಂದ್ರೆ ಅಮೆರಿಕ ದೇಶದಲ್ಲಿ ಸಪ್ಲೈ ಆಗ್ತಾ ಇರುವಂತ 80% ಡ್ರಗ್ಸ್ಗಳು ಈತನಿಂದಲೇ ಬರ್ತಿತ್ತು. ಅದರಿಂದ ಅಮೆರಿಕಾದವರಿಗೂ ಈತನನ್ನ ಮಟ್ಟ ಹಾಕೋದು ಅನಿವಾರ್ಯ ಆಗಿತ್ತು. ಪ್ಯಾಬ್ಲೋ ಎಸ್ಕೋಬಾರ್ಗೆ ಒಂದು ಭಯ ಕಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈತ ಕೊಲಂಬಿಯಾ ದೇಶದ ಜೈಲಲ್ಲಿದ್ರೆ ತನಗೆ ಬೇಕಾದ ರೀತಿಯಲ್ಲಿ ಇರ್ಬೋದು ಅನ್ನೋ ನಂಬಿಕೆ ಇತ್ತು. ಅದೇ ಏನಾದ್ರೂ ಅಮೆರಿಕ ದೇಶದ ಜೈಲಿಗೆ ಹಾಕಿದ್ರೆ ಈತ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕು ಅನ್ನೋ ಒಂದು ಭಯ ಕಾಡಕ್ಕೆ ಶುರುವಾಯಿತು. ಆಗ ಆತ ಕೊಲಂಬಿಯಾ ಸರ್ಕಾರಕ್ಕೆ ಒಂದು ಆಫರ್ನ ನೀಡ್ತಾನೆ. ಅದೇನಂದ್ರೆ, ನೀವು ನನ್ನನ್ನ ಅಮೆರಿಕ ದೇಶಕ್ಕೆ ಸರೆಂಡರ್ ಮಾಡೋದಿಲ್ಲ ಅಂತ ಆದ್ರೆ ತಾನು ಸರೆಂಡರ್ ಆಗ್ಲಿಕ್ಕೆ ರೆಡಿ ಇದ್ದೀನಿ ಅಂತ. ಆದ್ರೆ ಮರ್ಯಾದೆ ಪ್ರಶ್ನೆ ಬಂದಿದ್ರಿಂದ ಕೊಲಂಬಿಯಾ ಸರ್ಕಾರ ಅದನ್ನು ತಿರಸ್ಕರಿಸುತ್ತೆ. ಅದು ತಿರಸ್ಕರಿಸಿದ್ದನ್ನ ನೋಡಿಕೊಂಡು ಮತ್ತೊಂದು ಆಫರ್ನ ಪ್ಯಾಬ್ಲೋ ಎಸ್ಕೋಬಾರ್ ಕೊಲಂಬಿಯಾ ಸರ್ಕಾರಕ್ಕೆ ಇಡ್ತಾನೆ. ಕೊಲಂಬಿಯಾ ದೇಶದ ಅಷ್ಟು ಸಾಲವನ್ನ ತೀರಿಸ್ತೀನಿ ಅನ್ನೋ ಒಂದು ಆಫರ್ ಕೊಡ್ತಾನೆ. ಆದ್ರೆ ಅದನ್ನೂ ಸರ್ಕಾರ ತಿರಸ್ಕರಿಸುತ್ತೆ. ಇಷ್ಟಾದ್ಮೇಲೆ ಸಿಟ್ಟಿನಲ್ಲಿ ತನ್ನ ಹಳೆ ಚಾಳಿಯನ್ನು ಮುಂದುವರ್ಸ್ಕೊಂಡು ಕೊಲಂಬಿಯಾ ದೇಶದ ಸುಪ್ರೀಂ ಕೋರ್ಟ್ ಅನ್ನು ಸುಟ್ಟಾಗ್ಬಿಡ್ತಾನೆ. ಹಲವಾರು ನ್ಯಾಯಾಧೀಶರು ಸಮೇತ ಸುಟ್ಟೋಗ್ತಾರೆ. ಇದೆಲ್ಲ ಆದ್ಮೇಲೆ US ಫೋರ್ಸ್ ಅವರು ಮತ್ತು ಕೊಲಂಬಿಯಾ ಇಂಟೆಲಿಜೆನ್ಸ್ ಅವರು ಮತ್ತು ಸ್ಟ್ರಿಕ್ಟ್ ಆಗಿ ಇವನ ಮೇಲೆ ಕ್ರಮಗಳನ್ನು ಕೈಗೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನ ವಿರೋಧಿ ಗುಂಪುಗಳು ಅಂದ್ರೆ ಇವನ ಕಾಂಪಿಟೇಟರ್ ಪ್ರತಿಸ್ಪರ್ಧಿ ಕಾರ್ಟೆಲ್ಗಳು ಸಹಿತ ಈತನ ಮೇಲೆ ಮುಗಿ ಬೀಳ್ತಾರೆ. ಈತನ ಹಲವಾರು ಡ್ರಗ್ ಅಡ್ಡೆಗಳ ಮೇಲೆ ದಾಳಿಗಳು ಪ್ರಾರಂಭವಾಗುತ್ತೆ.
ಹಲವಾರು ಆಸ್ತಿಗಳನ್ನು ಮುಟ್ಗೋಲು ಹಾಕೊಳ್ಳೋಕೆ ಪ್ರಾರಂಭ ಮಾಡ್ತಾನೆ. ಆದರೆ ಇದೇ ಸಮಯದಲ್ಲಿ ಈತ ಜಗತ್ತಿನ 7ನೇ ಅತಿ ದೊಡ್ಡ ಶ್ರೀಮಂತನಾಗಿರ್ತಾನೆ. ಅಂಕಿಅಂಶಗಳ ಪ್ರಕಾರ ಸರಿಸುಮಾರು ಅಂದಾಜು. ಕೇವಲ ದುಡ್ಡಲ್ಲಿ ಮಾತ್ರ ಅಲ್ಲ, ಕ್ರೈಮ್ನಲ್ಲೂ ಬಹಳ ಎತ್ತರಕ್ಕೆ ಬೆಳೆದಿರ್ತಾನೆ. ಅಷ್ಟರಲ್ಲಾಗಲೇ ಅವನ ಸಹೋದರ ಮತ್ತು ಅವನ ಕುಟುಂಬದ ಹಲವಾರು ಸದಸ್ಯರನ್ನ ಪೊಲೀಸರು ಕೊಂದು ಹಾಕಿರ್ತಾರೆ. ಅದೆಲ್ಲ ಆದ್ಮೇಲೆ 1991ರಲ್ಲಿ ತಾನು ಸರೆಂಡರ್ ಆಗ್ತೀನಿ ಅಂತ ಬರ್ತಾನೆ. ಕೊಲಂಬಿಯಾ ಸರ್ಕಾರ ಅಮೆರಿಕ ದೇಶಕ್ಕೆ ಹಸ್ತಾಂತರ ಮಾಡುವಂತ ಅಗ್ರಿಮೆಂಟ್ ಅನ್ನ ಕೈ ಬಿಡುತ್ತೆ. ಆದ್ರೆ ಈತ ಒಂದು ಕಂಡೀಷನ್ ಹಾಕಿರ್ತಾನೆ. ಅದೇನಂದ್ರೆ ತಾನೇ ನಿರ್ಮಿಸಿದಂತ, ತಾನೇ ಕಡ್ದಂತ ಜೈಲಿನಲ್ಲಿ ತನ್ನನ್ನು ಇಡಬೇಕು ಅಂತ, ಮತ್ತು ಜೈಲನ್ನ ಕಾಯೋಕೆ ಇರುವಂತ ಗಾರ್ಡ್ಸ್ಗಳು ತಂದೆ ಜನರಾಗಿರ್ಬೇಕಂತ. ಅದಕ್ಕೂ ಕೊಲಂಬಿಯಾ ಸರ್ಕಾರ ಒಪ್ಕೊಳ್ಳುತ್ತೆ. ಆತನಿಗೆಂದೇ ನಿರ್ಮಿಸಿಕೊಂಡಂತ ಜೈಲು ಯಾವ ಸ್ಟಾರ್ ಹೋಟೆಲ್ಗೂ ಕಡಿಮೆ ಇರಲಿಲ್ಲ. ಜೈಲಿನಲ್ಲಿ ಇದ್ಕೊಂಡೇ ತನ್ನ ಎಲ್ಲಾ ವ್ಯವಹಾರಗಳನ್ನ ಮಾಡ್ತಾ ಇದ್ದ. ಡ್ರಗ್ಸ್ ಇರ್ಬೋದು, ಇಲ್ಲ ಕೊಲೆಗಳು, ಎಲ್ಲಾ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳನ್ನ ಜೈಲಿನಲ್ಲಿ ಇದ್ಕೊಂಡೇ ಮುಂದುವರಿಸ್ತಾ ಇದ್ದ. ಇದನ್ನೆಲ್ಲ ಗಮನಿಸಿದಂತ ಕೊಲಂಬಿಯಾ ಸರ್ಕಾರ ಈತನನ್ನ ಇನ್ನೂ ಹೆಚ್ಚಿನ ಬಿಗಿ ಬಂದೋಬಸ್ತ್ ಇರುವಂತ ಜೈಲಿಗೆ ಹಸ್ತಾಂತರ ಮಾಡಬೇಕಂತ ವಿಚಾರ ಮಾಡ್ತಾ ಇತ್ತು. ಆದ್ರೆ ಈ ವಿಷಯ ಹೇಗೋ ಮುಂಚೆನೆ ಅವನಿಗೆ ಗೊತ್ತಾಗಿ ಅವರು ಬರೋದ್ರೊಳಗೆ ಈತ ಜೈಲಿಂದ ಪರಾರಿ ಆಗಿಬಿಡ್ತಾನೆ. ಆತ ಜೈಲಿಂದ ಪರಾರಿ ಆದಂತ ಸುದ್ದಿ ಇಡೀ ಜಗತ್ತಿನಾದ್ಯಂತ ಪ್ರಚಾರ ಆಗುತ್ತೆ. ಇದರಿಂದ ಕೊಲಂಬಿಯಾ ದೇಶಕ್ಕೆ ಒಂದು ದೊಡ್ಡ ಅವಮಾನ ಆಗುತ್ತೆ. ಅದರ ನಂತರದಲ್ಲಿ ಅಮೆರಿಕ ಸರ್ಕಾರ ಮತ್ತು ಬಿಗಿ ಕ್ರಮಗಳನ್ನು ಕೈಗೊಳ್ಳಕ್ಕೆ ಪ್ರಾರಂಭ ಮಾಡುತ್ತೆ. ಅಮೆರಿಕದ DEA ಅಂದ್ರೆ ಡ್ರಗ್ ಎನ್ಫೋರ್ಸ್ಮೆಂಟ್ ಅಥಾರಿಟಿ ಮತ್ತು ಕೊಲಂಬಿಯಾದ ಇಂಟೆಲಿಜೆನ್ಸ್ ಅವರು ಸೇರ್ಕೊಂಡು ಈತನ ಮೇಲೆ ಕಣ್ಗಾವಲಿಡ್ತಾರೆ. ಅದೇಗೋ ಪೊಲೀಸಿಂದ ಕಣ್ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ ಈತ 1993 ಡಿಸೆಂಬರ್ 1 ತನ್ನ 44ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರ್ತಾನೆ. ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಅದು ತನ್ನ ಕೊನೆಯ ಹುಟ್ಟುಹಬ್ಬ ಆಗತ್ತೆ ಅಂತ. ಹುಟ್ಟುಹಬ್ಬವನ್ನು ತನ್ನ ಸ್ನೇಹಿತರ ಜೊತೆ ಸೇರಿಕೊಂಡು ಸಂಭ್ರಮದಿಂದ ಆಚರಿಸ್ತಾನೆ. ಅದೇ ಸಮಯದಲ್ಲಿ ತನ್ನ ಹೆಂಡತಿಗೆ ಫೋನ್ ಮಾಡಿ ಗಂಟೆಗಟ್ಟಲೆ ಮಾತಾಡ್ತಾನೆ. ಆದ್ರೆ ಅವನಿಗೆ ಒಂದು ವಿಷಯ ಗೊತ್ತಿರಲಿಲ್ಲ, ಅವನ ಫೋನ್ ಟ್ಯಾಪ್ ಆಗಿದೆ ಅಂತ. ಇಂಟೆಲಿಜೆನ್ಸ್ ಅವರು ಸೇರ್ಕೊಂಡು ಅವನ ಫೋನನ್ನು ಟ್ಯಾಪ್ ಮಾಡಿರ್ತಾರೆ. ಅವನು ಗಂಟೆಗಟ್ಟಲೆ ಮಾತಾಡಿದ್ದರ ಮೂಲಕ ಅವನು ಇರುವಂತ ಎಕ್ಸಾಕ್ಟ್ ಲೊಕೇಶನ್ ಅನ್ನು ಟ್ರೇಸ್ ಮಾಡ್ತಾರೆ. ಮರು ದಿವಸ ಅಂದ್ರೆ ಡಿಸೆಂಬರ್ 2, 1993 ದಿನ ಅವನಿರೋ ಮನೆ ಮೇಲೆ ದಾಳಿ ಮಾಡ್ತಾರೆ. ಹಲವಾರು ಗಂಟೆಗಳ ಗುಂಡಿನ ಚಕಮಕಿಯ ನಂತರ ಈತ ಮೆಡಲಿನ್ನ ಬೀದಿಯಲ್ಲಿ ಹೆಣವಾಗಿ ಬೀಳ್ತಾನೆ.